ರಾಜ್ಯದಲ್ಲಿ ಸಮಾವೇಶಗಳದ್ದೇ ಸದ್ದು ಜೋರಾಗಿದೆ. ರಾಜ್ಯ ರಾಜಕೀಯ ಪಕ್ಷಗಳು ಈಗ ಸಮಾವೇಶಗಳ ಹಿಂದೆ ಬಿದ್ದಿದೆ. ಸಮಾವೇಶಗಳ ಮೊರೆ ಹೋಗಿದ್ದು ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಂದ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಇನ್ನು ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳಿಂದ ಸಮಾವೇಶಗಳ ಸರಮಾಲೆ ಜೋರಾಗಿದ್ದು ಗ್ಯಾರಂಟಿ ಯೋಜನೆ ಹೆಸರಲ್ಲಿ ಕಾಂಗ್ರೆಸ್ನಿಂದ ಸಮಾವೇಶ ಶುರುವಾಗಿದೆ. ವಕ್ಫ್ ವಿವಾದ ಒಂದ್ ಕಡೆ ಆದ್ರೆ ಮುಡಾ ಹಗರಣದ ಗಮನವನ್ನ ಬೇರೆಡೆ ಸೆಳೆಯಲು ಕೈ ತಂತ್ರಗಾರಿಕೆ ಹೆಣೆದಿದೆ. ಇನ್ನು ಉಪಚುನಾವಣೆಯಲ್ಲಿ ಗೆಲುವಿನ ಕೇಕೆ ಬಾರಿಸಿದಂತ ಕೈ ಪಕ್ಷ ಸಮಾವೇಶದ ಹಿಂದೆ ಬಿದ್ದಿದ್ದು ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಅಭಿನಂದನೆ ಸಲ್ಲಿಸಲು ಸಮಾವೇಶ ಜೋರಾಗಿದೆ. ಇನ್ನು ಬಣ ಬಡಿದಾಟದ ಮಧ್ಯೆಯೂ ಬಿಜೆಪಿಯಿಂದ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. ಯತ್ನಾಳ್ ಟೀಮ್ನಿಂದ ವಕ್ಫ್ ವಿವಾದ ಹೆಸರಿನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲಾಗಿದೆ. ಯತ್ನಾಳ್ ಟೀಮ್ಗೆ ಸೆಡ್ಡು ಹೊಡೆಯಲು ಬಿವೈವಿ ಟೀಮ್ನಿಂದ ಸಮಾವೇಶ ಜೋರಾಗಿದೆ. ಚನ್ನಪಟ್ಟಣ ಸೋಲಿನ ಬಳಿಕವೂ ಜೆಡಿಎಸ್ನಿಂದ ಸಮಾವೇಶ ಜೋರಾಗಿದ್ದು ಕೈಪಡೆಗೆ ತಿರುಗೇಟು ನೀಡಲು ತೆನೆ ಪಕ್ಷದಿಂದ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಇನ್ನು ಜೆಡಿಎಸ್ ಶಾಸಕರ ಆಪರೇಷನ್ ತಿರುಗೇಟು ನೀಡಲು ಜೆಡಿಎಸ್ ಸಿದ್ಧತೆ ನಡೆಸ್ತಾ ಇದೆ. ಸಮಾವೇಶಗಳ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ತಯಾರಿ ನಡೀತಾ ಇದೆ. ಬೆಳಗಾವಿ, ತುಮಕೂರು, ಹಾಸನದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸಮಾವೇಶ ನಡೆಸ್ತಾ ಇದೆ. ಇನ್ನು ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣದಲ್ಲೂ ಕಾಂಗ್ರೆಸ್ ಸಮಾವೇಶ ನಡೆಸ್ತಾ ಇದ್ದಿದ್ದು ಡಿಸೆಂಬರ್ 8ರಂದು ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಸಿಎಂ ಮತ್ತು ಡಿಸಿಎಂಗೆ ಅಭಿನಂದನಾ ಸಮಾವೇಶ. ಇನ್ನು ಡಿಸೆಂಬರ್ 14ರಂದು ಚನ್ನಪಟ್ಟಣದಲ್ಲಿ ಕೈ ಸಿಎಂ ಮತ್ತು ಡಿಸಿಎಂಗೆ ಅಭಿನಂದನಾ ಸಮಾವೇಶ. ದಾವಣಗೆರೆಯಲ್ಲಿ ಬಿಎಸ್ವೈ ಟೀಮ್ನಿಂದ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ. ಬೆಳಗಾವಿ, ತುಮಕೂರು, ಹಾಸನ ಸೇರಿದಂತೆ ಕಾಂಗ್ರೆಸ್ ಗ್ಯಾರಂಟಿ ಸಮಾವೇಶವನ್ನ ಒಂದ್ ಕಡೆ ಮಾಡ್ತಾ ಇದ್ರೆ, ದಾವಣಗೆರೆಯಲ್ಲಿ ಬಿಎಸ್ವೈ ಟೀಮ್ನಿಂದ ಬೃಹತ್ ಸಮಾವೇಶವನ್ನ ಆಯೋಜಿಸಲಾಗಿದೆ. ಇನ್ನು ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣದಲ್ಲೂ ಕಾಂಗ್ರೆಸ್ ಸಮಾವೇಶ ನಡೆಸಲು ಡಿಸೆಂಬರ್ 8ರಂದು ಮುಹೂರ್ತ ಇಟ್ಟಿದೆ. ಇನ್ನು ಡಿಸೆಂಬರ್ 8ರಂದು ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಸಿಎಂ ಮತ್ತು ಡಿಸಿಎಂಗೆ ಅಭಿನಂದನಾ ಸಮಾವೇಶ. ಡಿಸೆಂಬರ್ 14ರಂದು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನವರು ಸಿಎಂ ಮತ್ತು ಡಿಸಿಎಂಗೆ ಅಭಿನಂದನಾ ಸಮಾವೇಶವನ್ನ ಇಟ್ಟುಕೊಂಡಿದ್ದಾರೆ. ಇನ್ನು ಚನ್ನಪಟ್ಟಣದ ಸೋಲಿನ ಬಳಿಕವೂ ಜೆಡಿಎಸ್ನಿಂದ ಸಮಾವೇಶ ಜೋರಾಗಿದೆ. ಕೈ ಪಡೆಗೆ ತಿರುಗೇಟು ನೀಡಲು ತೆನೆ ಪಕ್ಷದಿಂದ ಸಮಾವೇಶವನ್ನ ಆಯೋಜಿಸಲಾಗಿದೆ. ಬೈ ಎಲೆಕ್ಷನ್ ನಲ್ಲಿ ಹೀನಾಯವಾಗಿ ಸೋತಂತ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಜೆಡಿಎಸ್ ಶಾಸಕರ ಆಪರೇಷನ್ ತಿರುಗೇಟು ನೀಡಲು ಜೆಡಿಎಸ್ ಸಿದ್ಧತೆ ನಡೆಸ್ತಾ ಇದೆ. ಸಮಾವೇಶಗಳ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ತಯಾರಿ ನಡೀತಾ ಇದೆ.